ಜೈ ಹಿಂದ್ ಅಭ್ಯರ್ಥಿಗಳಿಗೆ. ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರರಾಗಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 19 ವರ್ಷ ದೇಶ ಸೇವೆಯನ್ನು ಮಾಡತಕ್ಕಂಥ ಅವಕಾಶ ಇರುತ್ತದೆ. ಅದರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ದೇಶ ಕಾಯುವ ಯೋಧರು ನಮ್ಮನ್ನು ಕಾಯುವ ದೇವರು. ಏಕೆಂದರೆ ನಾವು ಇಂಡಿಯಾದಲ್ಲಿ, ಅದರಲ್ಲಿಯೂ ಕರ್ನಾಟಕದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ನಾವು ಆರಾಮವಾಗಿದ್ದೀವಪ್ಪ ಅಂದರೆ ನಮ್ಮ ದೇಶವನ್ನು ಕಾಯ್ತಿರ್ತಕ್ಕಂಥ ಸೈನಿಕರಿಗೆ ಕಾರಣ. ಏಕೆಂದರೆ ತಮ್ಮ ಜೀವದ ಹಂಗು ತೊರೆದು ತಮ್ಮ ಕುಟುಂಬ ಸಮೇತ ತಾಯಿ ತಂದೆ ತಮ್ಮ ಕುಟುಂಬವನ್ನು ಬಿಟ್ಟು ನಮಗಾಗಿ ದೇಶ ಕಾಯಲು ಹೊರಟಿರ್ತಕ್ಕಂಥ ಎಲ್ಲ ಸೈನಿಕರಿಗೆ ನಾನು ಮೊದಲಿಗೆ ಒಂದು ಸಲಾಮವನ್ನು ಹೇಳ್ತೀನಿ. ಮಂಗಳೂರು AROದಿಂದ ಅಗ್ನಿವೀರ ಆರ್ಮಿ ಸೆಕೆಂಡ್ ಲಿಸ್ಟನ್ನು ಬಿಟ್ಟರು. ಅದು ಇವತ್ತಿನ ದಿವಸ ಅಂದರೆ 21 ಅಕ್ಟೋಬರ್ 2024ರಂದು ಮುಂಜಾನೆ 7 ಗಂಟೆಗೆ ಎಲ್ಲ ದಾಖಲಾತಿಗಳೊಂದಿಗೆ ಹಾಜರಾಗಲು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿದ್ದರು. ಅಲ್ಲಿ ಸೆಕೆಂಡ್ ಲಿಸ್ಟ್ನಲ್ಲಿ ಆಯ್ಕೆಯಾದಂಥ ಎಲ್ಲ ಅಭ್ಯರ್ಥಿಗಳು ಇವತ್ತು ಹಾಜರಾಗಿದ್ದರು. ಯಾರೊಬ್ಬರು ಆಬ್ಸೆಂಟ್ ಆಗಿರಕ್ಕಿಲ್ಲ. ಎಷ್ಟು ಜನ ಸೆಕೆಂಡ್ ಲಿಸ್ಟ್ನಲ್ಲಿ ಆಯ್ಕೆಯಾಗಿದ್ದಾರೆ ಎಲ್ಲರೂ ಹಾಜರಾಗಿದ್ದರು. ಎಲ್ಲ ಅಭ್ಯರ್ಥಿಗಳು ಈಗಾಗಲೇ ತಾವು ತಯಾರು ಮಾಡಿಕೊಂಡಂಥ ಎಲ್ಲ ದಾಖಲಾತಿಗಳನ್ನು ಅಲ್ಲಿ ಮಂಗಳೂರು AROದಲ್ಲಿ ವೆರಿಫಿಕೇಷನ್ಗೆ ತೆಗೆದುಕೊಂಡು ಹೋಗಿದ್ದರು. ಅದೇ ರೀತಿಯಾಗಿ ಇನ್ನೂ ಕೆಲವೊಂದು ಜನ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಮಾಡಬೇಕಾಗಿದೆ. ಅದೇನಪ್ಪ ಅಂದ್ರೆ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನು ಅಥವಾ ಕೆಲವೊಂದು ಡಾಕ್ಯುಮೆಂಟ್ನಲ್ಲಿ ಮಿಸ್ಟೇಕ್ ಆದಂಥ ಅಭ್ಯರ್ಥಿಗಳಿಗೆ ಸಹಿತ ಅಂದರೆ ಅವ್ರ ಹೆಸರಾಗಿರ್ಬೋದು, ತಂದೆ ಹೆಸರು, ಆಮೇಲೆ ಸರ್ನೇಮ್ ಆಗಿರ್ಬೋದು, ಅಲ್ಲಿ ಸ್ಪೆಲ್ಲಿಂಗ್ ಅದು ಮಿಸ್ಟೇಕ್ ಆದರೂ ಸಹಿತ ಅವನು ಯಾವ ರೀತಿ ತಿದ್ದುಪಡಿ ಮಾಡ್ಕೊಂಡು ಬರಬೇಕು ಅಂತಕ್ಕಂಥ ಮಾಹಿತಿಯನ್ನು ಇವತ್ತು ಅಭ್ಯರ್ಥಿಗಳಿಗೆ ನೀಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಸೆಕೆಂಡ್ ಲಿಸ್ಟ್ನಲ್ಲಿ ಹೋದಂಥ ಅಭ್ಯರ್ಥಿಗಳಿಗೆ ಇದೇ ತಿಂಗಳು 26ನೇ ತಾರೀಕು ಜಾಯ್ನಿಂಗನ್ನು ಎಲ್ಲರಿಗೂ ಸೇಮ್ ಡೇಟ್ 26 ತಾರೀಕು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ 26 ತಾರೀಕು ಜಾಯ್ನಿಂಗ್ ಹೋಗುವಾಗ ಎಲ್ಲ ಮೂಲ ದಾಖಲಾತಿಗಳನ್ನು ಅದರ ಜೊತೆ 2 ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಅಭ್ಯರ್ಥಿಗಳು ಹೇಳಿದ್ದಾರೆ. ಇನ್ನೂ ಯಾವ್ಯಾವ ರೆಡಿ ಇಲ್ಲ ಅವುಗಳನ್ನು ನೀವು ಮಾಡಬೇಕು. ನಿಮಗೆ ಟೈಮ್ ಭಾಳ ಇಲ್ಲ. ಈಗ ಇವತ್ತು 21, 26 ತಾರೀಕು ನೀವು ಜಾಯ್ನಿಂಗ್ ಆಗ್ತಾಯಿದ್ದೀರಿ ಅಭ್ಯರ್ಥಿಗಳೇ. ಬೇರೆ ಬೇರೆ ಸೆಂಟ್ರ್ಗಳಿಗೆ ಇಲ್ಲಿ ಆಯ್ಕೆಯಾಗಿದ್ದೀರಿ. ಎಲ್ಲರಿಗೂ ನಮ್ಮ ಕರ್ನಾಟಕದಿಂದ ಆಯ್ಕೆಯಾದಂಥ ಫಸ್ಟ್ ಲಿಸ್ಟ್ನಲ್ಲಿ ಆದಂಥ ಮಂಗಳೂರು AROದವ್ರು ಇರ್ಬೋದು, ಆಮೇಲೆ ಬೆಂಗಳೂರು AROದವ್ರು ಇರ್ಬೋದು, ಅದೇ ರೀತಿಯಾಗಿ ಸೆಕೆಂಡ್ ಲಿಸ್ಟ್ನಲ್ಲಿ ಆಯ್ಕೆಯಾದಂಥ ಮಂಗಳೂರು AROದವರಿಗೆ ಎಲ್ಲರಿಗೂ ಸಹಿತ ನಾವು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾಕೆಂದರೆ ಭಾರತಾಂಬೆ ಸೇವೆ ಮಾಡಲು ನೀವೆಲ್ಲರೂ ಹೊರಟಿದ್ರಿ. ನಿಮ್ಮ ಕನಸು ನನಸಾಗಿದೆ ಅಭ್ಯರ್ಥಿಗಳೇ. ನೀವು ಭಾರತಾಂಬೆ ಸೇವೆಯನ್ನು ಮಾಡಿ ಅಂತ ಹೇಳ್ತೀನಿ ಅಭ್ಯರ್ಥಿಗಳೇ. ಇನ್ನೊಂದು ವಿಶೇಷ ಏನಂದರೆ ಅಗ್ನಿವೀರ ಆಯ್ಕೆಯಾಗಿ ನೀವು ಆರ್ಮಿಗೆ ಜಾಯಿನ್ ಆಗ್ತಾಯಿದ್ದೀರಿ ಅಭ್ಯರ್ಥಿಗಳೇ. ನಿಮಗೆಲ್ಲರಿಗೂ ಗೊತ್ತಿರಲಿ ಏನಪ್ಪ ಅಂದ್ರೆ ನೀವು ಅಗ್ನಿವೀರರಾಗಿ ಜಾಯಿನ್ ಆದಮೇಲೆ 4 ವರ್ಷಕ್ಕೆ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ನಿಮಗೊಂದು ಪರೀಕ್ಷೆ ನಡೆಸ್ತಾರೆ. ಯಾವ ರೀತಿ ಪರೀಕ್ಷೆ ಇರ್ತದಪ್ಪ ಅಂದ್ರೆ ಇಲ್ಲಿ ಫಿಸಿಕಲಿನೂ ಸ್ಟ್ರಾಂಗ್ ಇರಬೇಕು, ಫಿಸಿಕಲಿನೂ ಪರೀಕ್ಷೆ ಇರ್ತದೆ. ಅದೇ ರೀತಿಯಾಗಿ ಮೆಂಟಲಿನೂ ಸ್ಟ್ರಾಂಗ್ ಇರಬೇಕು. ಎಕ್ಸಾಮ್ ಸಹಿತ ನಿಮ್ಗೆ ತೆಗೆದುಕೊಳ್ತಾರೆ, ಲಿಖಿತ ಪರೀಕ್ಷೆ ಎಕ್ಸಾಮ್ ಸಹಿತ ತೆಗೆದುಕೊಳ್ತಾರೆ. ಅದೇ ರೀತಿಯಾಗಿ ಮೆಡಿಕಲ್ ಸಹಿತ ನಿಮ್ಮನ್ನು ಚೆಕ್ ಮಾಡ್ತಾರೆ. ಎಲ್ಲ ರೀತಿ ಫಿಸಿಕಲಿ, ಮೆಡಿಕಲಿ, ಮೆಂಟಲಿ ಎಲ್ಲ ರೀತಿ ನೀವು ಫಿಟ್ಟಿದ್ರಿ ಅಂದ್ರೆ ಫಿಸಿಕಲಿ ಪಾಸ್ ಆದ್ರಿ, ಮೆಂಟಲಿ ಪಾಸ್ ಆದ್ರಿ, ಆಮೇಲೆ ಮೆಡಿಕಲ್ಲು ಪಾಸ್ ಆದ್ರಿಪ್ಪ ಅಂದ್ರೆ ಮತ್ತು 15 ವರ್ಷ ನಿಮ್ಗೆ ನೌಕರಿ ಮಾಡುವಂಥ ಅವಕಾಶ ಇರ್ತದೆ ಅಭ್ಯರ್ಥಿಗಳೇ. ನಿಮ್ಗೆ ಗೊತ್ತಿರಲಿ. ಯಾಕಂದ್ರೆ ಇದು 4 ವರ್ಷ ಪ್ಲಸ್ ಅದು 15 ವರ್ಷ, ಒಟ್ಟು 19 ವರ್ಷ ನಿಮಗೆ ಸರ್ವೀಸ್ ಮಾಡಲಿಕ್ಕೆ ಅದು ಇಂಡಿಯನ್ ಆರ್ಮಿಯಲ್ಲಿ ಅವಕಾಶ ಅದ. ಯಾರು ಟ್ಯಾಲೆಂಟ್ ಇರ್ತೀರಿ ಅವ್ರಿಗೆ ಮಾತ್ರ ಆ ಅವಕಾಶ ಸಿಗ್ತದೆ ಅಭ್ಯರ್ಥಿಗಳೇ. ನಿಮ್ಗೆ ಗೊತ್ತಿರಲಿ. ಅಷ್ಟೇ ಅಲ್ಲದ ಇನ್ನೊಂದು ಗೊತ್ತಿರಲಿ, ಭಾಳಷ್ಟು ಜನ ಅಭ್ಯರ್ಥಿಗಳು ಸರ್ ನನಗೆ ಪ್ಯಾರಾ ಕಮಾಂಡೋ ಹೋಗ್ಬೇಕಂತ ಆಸೆ ಇತ್ತು, ಆದರೆ ಈಗ ನಾನು ಫಸ್ಟ್ ಲಿಸ್ಟ್ನಲ್ಲಿ ಅಂದರೆ ಫಸ್ಟಿಗೇನು ಕರೆದಿದ್ರಲ್ಲ ಈ ಸಮಯದಲ್ಲಿ ನಂದು ಆಯ್ಕೆ ಆಗಲಿಲ್ಲ, ಮುಂದೆ ನಾ ಪ್ಯಾರಾ ಕಮಾಂಡೋ ಹೋಗಲಿಕ್ಕೆ ಅವಕಾಶ ಐತೆ ಅಂತ ಕೇಳ್ತೀರಿ ಅಭ್ಯರ್ಥಿಗಳಿಗೆ. ಮುಂದೆ ನಿಮ್ಗೆ ಅವಕಾಶ ಅದ. ಯಾಕಂದ್ರೆ ನೀವು 2 ವರ್ಷ ಸರ್ವೀಸ್ ಆದಮೇಲೆ ಅಲ್ಲಿ ಪ್ಯಾರಾ ಕಮಾಂಡೋದವರು ಅಪ್ಲಿಕೇಶನನ್ನು ಕರೀತಾರೆ. ಅದು ಯಾರಿಗಪ್ಪ ಅಂದರೆ ಈ ಸದ್ಯ 2 ವರ್ಷ ಸರ್ವೀಸ್ ಮಾಡಿದಂಥವ್ರಿಗೆ, 3 ವರ್ಷ ಸರ್ವೀಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಈ ರೀತಿಯಾಗಿ ಪ್ಯಾರಾ ಕಮಾಂಡೋದವರು ಅಲ್ಲಿ ಅರ್ಜಿಯನ್ನು ಕರೆದಿರ್ತಾರೆ. ಆ ಟೈಮ್ದಲ್ಲಿ ನೀವು ಅರ್ಜಿಯನ್ನು ಹಾಕಿ ಅಲ್ಲಿಯೂ ಫಿಸಿಕಲ್ ಇರ್ತದೆ, ಅಲ್ಲಿಯೂ ನೀವು ಫಿಸಿಕಲನ್ನು ಪಾಸ್ ಮಾಡಬೇಕು. ಅದೇ ರೀತಿಯಾಗಿ ಮೆಡಿಕಲನ್ನು ಪಾಸ್ ಮಾಡಿರಪ್ಪ ಅಂದ್ರೆ ಅಲ್ಲಿಯೂ ನೇರವಾಗಿ ನಿಮ್ಗೆ ಪ್ಯಾರಾ ಕಮಾಂಡೋಗೆ ಸಿಲೆಕ್ಷನ್ ಆಗುವಂಥ ಅವಕಾಶ ಅದ. ಅಗ್ನಿವೀರರಾಗಿ ಪ್ಯಾರಾ ಕಮಾಂಡೋಕ್ಕೆ ಹೋಗ್ಬೋದು, ಅಥವಾ ಇಂಡಿಯನ್ ಆರ್ಮಿಯಲ್ಲಿ ನೀವು ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಮತ್ತೆ 15 ವರ್ಷ ಒಟ್ಟಾರೆಯಾಗಿ 19 ವರ್ಷ ಸರ್ವೀಸ್ ಮಾಡುವಂಥ ಅವಕಾಶ ಅದ. ಅದರಲ್ಲಿ ನೀವು ಮತ್ತೆ ಟ್ಯಾಲೆಂಟ್ ಇದ್ರಿಪ್ಪ ಅಂದ್ರೆ 19 ವರ್ಷ ನಂತರ ಸಹಿತ ನಿಮಗೆ ಪರೀಕ್ಷೆಗಳನ್ನು ನಡೆಸ್ತಾ ಇರ್ತಾರೆ. ಅದರಲ್ಲಿ ನೀವು ಪರೀಕ್ಷೆ ಪಾಸ್ ಆದರೆ ಮತ್ತೆ ನಿಮ್ಮ ಜಾಬನ್ನು ಕಂಟಿನ್ಯೂ ಮಾಡ್ಕೋವಂಥ ಅವಕಾಶ ಇರ್ತದೆ. ಅದು ಯಾರಿಗಪ್ಪ ಅಂದ್ರೆ ಟ್ಯಾಲೆಂಟ್ ಇದ್ದಂಥ ಫಿಸಿಕಲಿ ಮತ್ತು ಮೆಂಟಲಿ ಟ್ಯಾಲೆಂಟ್ ಇದ್ದಂಥ ಅಭ್ಯರ್ಥಿಗಳು. ಅದೇ ರೀತಿಯಾಗಿ ಮೆಡಿಕಲ್ಲು ನೀವು ಸರಿಯಾಗಿದ್ದರೆ ಮತ್ತೆ ಕಂಟಿನ್ಯೂ ಆಗಿ ಇಂಡಿಯನ್ ಆರ್ಮಿಯಲ್ಲಿ ಸರ್ವೀಸ್ ಮಾಡುವಂಥ ಅವಕಾಶ ಇರ್ತದೆ ಅಭ್ಯರ್ಥಿಗಳೇ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಅದೇ ರೀತಿಯಾಗಿ
ಇದು ಅಕ್ಟೋಬರ್ ತಿಂಗಳಲ್ಲಿ ಜಾಯಿನ್ ಆಗ್ತಿರ್ತಕ್ಕಂಥ ಬೆಂಗಳೂರು ಏರದ ಎಲ್ಲ ಅಭ್ಯರ್ಥಿಗಳಿಗೆ, ಅದೇ ರೀತಿಯಾಗಿ ಮಂಗಳೂರು ಏರದ ಫಸ್ಟ್ ಲಿಸ್ಟು ಮತ್ತು ಸೆಕೆಂಡ್ ಲಿಸ್ಟು ಎಲ್ಲ ಅಭ್ಯರ್ಥಿಗಳಿಗೆ ನೀವೇನು ಮಾಡಬೇಕಪ್ಪ ಅಂದ್ರೆ ಕಮೆಂಟ್ ಮಾಡೋ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಯಾಕಂದ್ರೆ ದೇಶ ಕಾಯುವ ಯೋಧರು ನಮ್ಮನ್ನು ಕಾಯುವ ದೇವರು ಅಂತ ಕರಿತೀವಿ. ಅಂಥ ಅಭ್ಯರ್ಥಿಗಳಿಗೆ ನಾವೆಲ್ಲರೂ ಒಂದು ಲೈಕ್ ಕೊಡೋಣ. ವಿಡಿಯೋವನ್ನು ವೀಕ್ಷಣೆ ಮಾಡುತ್ತಿರುವ ನನ್ನ ಎಲ್ಲ ವೀಕ್ಷಕರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ಮತ್ತು ಊಟ ವಸತಿ ಫೀಸನ್ನು ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.